ಇವತ್ತು 2024 ಮೇ 26ರಿಂದ ಜೂನ್ 1ನೇ ತಾರೀಕಿನವರೆಗೆ 12 ರಾಶಿಗಳ ವಾರ ಭವಿಷ್ಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ಗೋಚಾರ ಭವಿಷ್ಯಗಳನ್ನು ಯಾವ ರೀತಿ ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡದೇ ಇದ್ದವರು ಖಂಡಿತವಾಗಿ ತಪ್ಪದೇ ನೋಡಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಈ ಭವಿಷ್ಯಗಳಲ್ಲಿ ಏನಾದರೂ ಪಾಸಿಟಿವ್ ಇದ್ದರೆ ಖಂಡಿತವಾಗಿ ಪಾಸಿಟಿವ್ ಥಿಂಕ್ ಮಾಡ್ತಾ ಖುಷಿಯಾಗಿರಿ. ನೆಗೆಟಿವ್ ಏನಾದರೂ ಇದ್ದರೆ ಇಲ್ಲಿ ಹೇಳಿರೋ ಪರಿಹಾರಗಳನ್ನು ಮಾಡ್ತಾ ಪಾಸಿಟಿವ್ ಥಿಂಕ್ ಮಾಡಿ. ಆಗ ನೆಗೆಟಿವ್ ಎಫೆಕ್ಟ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತೆ. ಇಂದು ಮಕರ, ಕುಂಭ ಹಾಗೂ ಮೀನರಾಶಿಯ ವಾರ ಭವಿಷ್ಯಗಳನ್ನು ನೋಡೋಣ. ರಂದು ಮಕರ ರಾಶಿಯವರಿಗೆ ಅತಿಯಾದ ಖರ್ಚುಗಳು, ಸೋಮಾರಿತನ ಬರಬಹುದು. ಏನಾದರೂ ತಪ್ಪುಗಳು ನಡೆದು ಒತ್ತಡಗಳು ಹೆಚ್ಚಾಗಬಹುದು. ಏನಾದರೂ ಘರ್ಷಣೆಗಳು ಕೂಡ ನಡೆಯಬಹುದು. 28-29 ರಂದು ಉತ್ತಮವಾದ ಆರೋಗ್ಯ, ಸಮೃದ್ಧಿ, ವೈವಾಹಿಕ ಜೀವನದಲ್ಲಿ ತೃಪ್ತಿ, ಸಾರ್ವಜನಿಕ ವಲಯದಲ್ಲಿ ಗೌರವ, ಮಾನಸಿಕ ಶಾಂತಿ ಸಿಗುವ ಸಾಧ್ಯತೆ ಇದೆ. ಹೊಸ ಉದ್ಯಮದ ಪ್ರಾರಂಭಕ್ಕೆ ಬಹಳ ಒಳ್ಳೆಯ ದಿನ. 30-31 ರಂದು ಆರ್ಥಿಕವಾಗಿ ಸಮಸ್ಯೆಗಳು, ಕುಟುಂಬದಲ್ಲಿ ಘರ್ಷಣೆಗಳು, ಕುಟುಂಬದ ಸದಸ್ಯರ ಅನಾರೋಗ್ಯ, ಅಡ್ಡಿ ಆತಂಕಗಳು, ವಿವಾದಗಳು, ಗೌರವಕ್ಕೆ ಹಾನಿ, ಅತಿಯಾದ ಖರ್ಚುಗಳು ಬರಬಹುದು. ಹಣವನ್ನು ಹೂಡಿಕೆ ಮಾಡಲು ಸಮಯ ಚೆನ್ನಾಗಿಲ್ಲ. ಜೂನ್ 1 ರಂದು ಯಶಸ್ಸು, ಆರ್ಥಿಕವಾಗಿ ಲಾಭ, ವಿರೋಧಿಗಳ ಮೇಲೆ ಜಯ, ಸ್ನೇಹಿತರು ಹಾಗೂ ಹಿರಿಯರಿಂದ ಬೆಂಬಲ ಸಿಗುತ್ತದೆ. ಶಿಕ್ಷಣ, ಪರೀಕ್ಷೆ ಮತ್ತು ಪ್ರಯಾಣಕ್ಕೆ ಉತ್ತಮವಾದ ಸಮಯ. ಮಕರ ರಾಶಿಯವರು ಲಲಿತಾ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ದಾಸವಾಳದ ಹೂವು ಅಥವಾ ಇನ್ಯಾವುದಾದರೂ ಬಿಳಿಯ ಹೂವನ್ನು ದೇವಿಗೆ ಸಮರ್ಪಣೆ ಮಾಡಬಹುದು. ಶನಿ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ತಪ್ಪದೇ ಪಠಿಸಿ. ಓಂ ಕಮಲಾಸನಾಯೈ ಚ ವಿದ್ಮಹೇ ಶಿವಪ್ರಿಯಾಯೈ ಚ ಧೀಮಹಿ ತನ್ನೋ ಲಲಿತಃ ಪ್ರಚೋದಯಾತ್. ಓಂ ಛಾಯಾತ್ಮಜಾಯ ವಿದ್ಮಹೇ ನೀಲವರ್ಣಾಯ ಧೀಮಹಿ ತನ್ನೋ ಸೌರಿಃ ಪ್ರಚೋದಯಾತ್. ಕುಂಭರಾಶಿಯವರಿಗೆ ದಿನಾಂಕ 26-27 ರಂದು ಆರ್ಥಿಕವಾಗಿ ಲಾಭಗಳು, ಸಮೃದ್ಧಿ, ಉತ್ತಮ ಆರೋಗ್ಯ ಲಭಿಸುತ್ತದೆ. ಪ್ರಭಾವಿತ ಸ್ನೇಹಿತರೊಂದಿಗೆ ಭೇಟಿ ಆಗಬಹುದು. ಮಾನಸಿಕ ನೆಮ್ಮದಿ, ಸಂತೋಷ ಸಿಗುತ್ತದೆ. 28-29 ರಂದು ಅತಿಯಾದ ಖರ್ಚುಗಳು, ಮಾನಸಿಕ ಸಾಮರ್ಥ್ಯದ ಕೊರತೆ, ಶತ್ರುಗಳೊಂದಿಗೆ ಘರ್ಷಣೆಗಳು, ಸೋಮಾರಿತನ, ಸಂಬಂಧಿಕರಲ್ಲಿ ತಪ್ಪು ತಿಳುವಳಿಕೆ ಆಗುವ ಸಾಧ್ಯತೆ ಇದೆ. 30-31 ರಂದು ಒಳ್ಳೆಯ ಆರೋಗ್ಯ, ಆರ್ಥಿಕವಾಗಿ ಲಾಭ, ಅದೃಷ್ಟ, ಸಾರ್ವಜನಿಕರಿಂದ ಗೌರವ, ಸಾಮಾಜಿಕ ಸ್ಥಾನಮಾನದಲ್ಲಿ ಯಶಸ್ಸು, ಹೊಸ ಉದ್ಯಮದ ಪ್ರಾರಂಭ ಆಗುವ ಸಾಧ್ಯತೆ ಇದೆ. ಜೂನ್ 1 ರಂದು ವ್ಯರ್ಥವಾದ ಖರ್ಚು, ಅಡೆತಡೆಗಳು, ಅನಗತ್ಯ ವಿವಾದಗಳು, ಹಣಕಾಸಿನ ವಿಷಯವಾಗಿ ನಷ್ಟಗಳು, ಖಿನ್ನತೆ, ಗೌರವಕ್ಕೆ ಧಕ್ಕೆ ಆಗುವ ಸಾಧ್ಯತೆ ಕೂಡ ಇದೆ. ಕುಂಭರಾಶಿಯವರು ಲಲಿತಾ ಗಾಯತ್ರಿ ಮಂತ್ರವನ್ನು ದಿನಕ್ಕೆ 21 ಬಾರಿ ಪಠಿಸಿ. ಜೊತೆಗೆ ಶನಿ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ತಪ್ಪದೇ ಪಠಿಸಿ. ಓಂ ಕಮಲಾಸನಾಯೈ ಚ ವಿದ್ಮಹೇ ಶಿವಪ್ರಿಯಾಯೈ ಚ ಧೀಮಹಿ ತನ್ನೋ ಲಲಿತಃ ಪ್ರಚೋದಯಾತ್. ಓಂ ಛಾಯಾತ್ಮಜಾಯ ವಿದ್ಮಹೇ ನೀಲವರ್ಣಾಯ ಧೀಮಹಿ ತನ್ನೋ ಸೌರಿಃ ಪ್ರಚೋದಯಾತ್. 26-27 ರಂದು ಮೀನರಾಶಿಯವರಿಗೆ ಅಪೇಕ್ಷಿತ ವಸ್ತುಗಳ ಸಾಧನೆ, ಒಳ್ಳೆಯ ಸ್ಥಾನಮಾನ, ಉಡುಗೊರೆಗಳ ಲಾಭ, ವೃತ್ತಿಪರ ಅನ್ವೇಷಣೆಗಳಲ್ಲಿ ಯಶಸ್ಸು ಸಿಗುತ್ತದೆ. ಆಸ್ತಿ ಮಾರಾಟಕ್ಕೆ ಉತ್ತಮವಾದ ದಿನ. 28-29 ರಂದು ಮಾನಸಿಕವಾಗಿ ನೆಮ್ಮದಿ, ಸಂತೋಷ, ಶತ್ರುಗಳ ಮೇಲೆ ಜಯ, ಆರ್ಥಿಕವಾಗಿ ಲಾಭ, ಪ್ರಭಾವಿ ಸ್ನೇಹಿತರ ಭೇಟಿ ಆಗುವ ಸಾಧ್ಯತೆ ಇದೆ. 30-31 ರಂದು ಸೋಮಾರಿತನ, ಅಪಘಾತ, ಸ್ನೇಹಿತರಲ್ಲಿ ತಪ್ಪು ತಿಳುವಳಿಕೆ, ಗಾಯ, ಘರ್ಷಣೆಗಳು, ಗೌರವಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಕೂಡ ಇದೆ. ಜೂನ್ 1 ರಂದು ಸಂತೋಷ, ಕೆಲಸದಲ್ಲಿ ಸಾಮರ್ಥ್ಯ, ಶತ್ರುಗಳನ್ನು ಸೋಲಿಸುವ ಶಕ್ತಿ, ಅದೃಷ್ಟ, ಸಂಪತ್ತು, ಗೌರವ, ಉತ್ತಮ ಆರೋಗ್ಯ ನಿಮ್ಮದಾಗುತ್ತದೆ. ಮೀನರಾಶಿಯವರು ಒಂದು ಲೋಟದಲ್ಲಿ, ಸಾಧ್ಯವಾದರೆ ಬೆಳ್ಳಿಯ ಲೋಟ, ನೀರನ್ನು ತೆಗೆದುಕೊಂಡು ಲಲಿತಾ ಗಾಯತ್ರಿ ಮಂತ್ರವನ್ನು 3 ಬಾರಿ ಪಠಿಸಿ ಕುಡಿಯಬೇಕು. ಜೊತೆಗೆ ಗುರುಗಾಯತ್ರಿ ಮಂತ್ರವನ್ನು
ಪ್ರತಿನಿತ್ಯ ತಪ್ಪದೆ ಪಠಿಸಿ. ಓಂ ಕಮಲಾಸನಾಯೈ ಚ ವಿದ್ಮಹೆ ಶಿವಪ್ರಿಯಾಯೈ ಚ ಧೀಮಹಿ ತನ್ನೋ ಲಲಿತಃ ಪ್ರಚೋದಯಾತ್. ಓಂ ಅಂಗೀರಸಾಯ ವಿದ್ಮಹೆ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್.